ನೀವು ಬೆತ್ತಲಾಗಿ ಸ್ನಾನ ಮಾಡ್ತೀರಾ. ಈ ವಿಚಾರ ಗೊತ್ತಾದರೆ ಇನ್ಯಾವತ್ತೂ ಹೀಗೆ ಮಾಡಲ್ಲ. ನಿಮ್ಮ ಸ್ವಂತ ಮನೆಯ ಸ್ನಾನಗೃಹದಲ್ಲೂ ನೀವು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಅಂತ ಶಾಸ್ತ್ರಗಳು ಹೇಳೋದ್ಯಾಕೆ? ಬಟ್ಟೆ ಇಲ್ಲದೆ ಸ್ನಾನ ಮಾಡುವುದಕ್ಕೂ ಲಕ್ಷ್ಮೀದೇವಿಯ ಒಲುಮೆಗೂ ಏನಿದೆ ಸಂಬಂಧ? ಪ್ರತಿದಿನ ಸ್ನಾನ ಮಾಡುವುದು ನಮ್ಮ ದಿನಚರಿಯ ಅವಿಭಾಜ್ಯ ಅಂಗ. ಇದು ಕೇವಲ ದೇಹದ ನೈರ್ಮಲ್ಯ ಕಾಪಾಡುವುದಲ್ಲದೆ ಮನಸ್ಸನ್ನು ಹಗುರಗೊಳಿಸುವ ಶುದ್ಧೀಕರಣ ಮಾರ್ಗವೂ ಹೌದು. ಸಾಮಾನ್ಯವಾಗಿ 100ರಲ್ಲಿ 95ರಷ್ಟು ಜನರು ತಮ್ಮ ಸ್ನಾನಗೃಹದಲ್ಲಿ ಬಟ್ಟೆ ಇಲ್ಲದೆ ಸ್ನಾನ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಸೋಪ್ ಬಳಕೆ ಸುಲಭ ಮತ್ತು ದೇಹ ಸಂಪೂರ್ಣವಾಗಿ ಸ್ವಚ್ಛವಾಗುತ್ತದೆ ಎಂಬುದು ನಿಜ. ಆದರೆ ನಮ್ಮ ಪೂರ್ವಜರು ಮತ್ತು ವೈದಿಕ ಗ್ರಂಥಗಳ ಪ್ರಕಾರ ಸಂಪೂರ್ಣ ಬೆತ್ತಲೆಯಾಗಿ ಸ್ನಾನ ಮಾಡುವುದು ಕೆಲವು ಸಮಸ್ಯೆಗಳಿಗೆ ನಾಂದಿ ಹಾಡಬಹುದು ಎಂದು ಹೇಳಲಾಗುತ್ತದೆ. ಕೆಲವು ಹಿರಿಯರ ನಂಬಿಕೆಯ ಪ್ರಕಾರ ದೀರ್ಘಕಾಲದವರೆಗೆ ಬಟ್ಟೆಯಿಲ್ಲದೆ ಸ್ನಾನ ಮಾಡುವುದರಿಂದ ಮನೆಗೆ ದುಷ್ಟಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಬರುತ್ತವೆ. ಇದು ಮನಸ್ಸು ಮತ್ತು ಮನೆಯ ವಾತಾವರಣದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂಬ ಬಲವಾದ ನಂಬಿಕೆ ಇಂದಿಗೂ ಹಲವರಲ್ಲಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡುವುದು ಲಕ್ಷ್ಮೀದೇವಿಗೆ ಪ್ರಿಯವಲ್ಲದ ಕೆಲಸ. ಈ ಅಭ್ಯಾಸವು ಆರ್ಥಿಕ ಯೋಗಕ್ಷೇಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಮನೆಯಲ್ಲಿ ದಾರಿದ್ರ್ಯ ತರುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಕನಿಷ್ಠ ಒಂದು ಬಟ್ಟೆಯನ್ನಾದರೂ ಧರಿಸುವುದು ಶ್ರೇಯಸ್ಕರ. ಶ್ರೀಕೃಷ್ಣನು ಗೋಪಿಯರು ಸ್ನಾನ ಮಾಡುತ್ತಿದ್ದಾಗ ಅವರ ಬಟ್ಟೆಗಳನ್ನು ಕದ್ದು ಕೀಟಲೆ ಮಾಡಿದ ಕತೆ ನಮಗೆಲ್ಲ ಗೊತ್ತು. ಈ ಕಥೆಯ ಹಿಂದಿನ ಅಸಲಿ ಸಂದೇಶವೆಂದರೆ ಸ್ನಾನ ಮಾಡುವಾಗಲೂ ಮರ್ಯಾದೆ ಇರಲಿ ಮತ್ತು ಸಂಪೂರ್ಣ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂಬುದೇ ಆಗಿದೆ ಎಂದು ಅನೇಕ ವಿದ್ವಾಂಸರು ವಿಶ್ಲೇಷಿಸುತ್ತಾರೆ. ಪ್ರಾಚೀನ ಕಾಲದಲ್ಲಿ ಈಗಿನಂತೆ ಸುಸಜ್ಜಿತ ಸ್ನಾನಗೃಹಗಳು ಇರಲಿಲ್ಲ. ಜನರು ನದಿ ಅಥವಾ ಕೆರೆಗಳಲ್ಲಿ ಸ್ನಾನ ಮಾಡುತ್ತಿದ್ದರು. ಆಗ ಗೌಪ್ಯತೆ ಮತ್ತು ನಾಚಿಕೆಯಿಂದಾಗಿ ಬಟ್ಟೆ ಧರಿಸಿ ಸ್ನಾನ ಮಾಡುವುದು ಅನಿವಾರ್ಯವಾಗಿತ್ತು. ಇದು ಕ್ರಮೇಣ ಒಂದು ಸಂಪ್ರದಾಯವಾಗಿಯೇ ಬೆಳೆದು ಬಂದಿದೆ. ಹಿಂದೆ ನೆಲಮಹಡಿಯ ಸಣ್ಣ ಕೋಣೆಯಲ್ಲಿ ಸ್ನಾನ ಮಾಡಲಾಗುತ್ತಿತ್ತು. ಅಂತಹ ಕಡೆಗಳಲ್ಲಿ ಹಾವು ಅಥವಾ ಚೇಳುಗಳಂತಹ ಕೀಟಗಳು ಬರುವ ಅಪಾಯವಿರುತ್ತಿತ್ತು. ಒಂದು ವೇಳೆ ತುರ್ತು ಪರಿಸ್ಥಿತಿ ಎದುರಾಗಿ ತಕ್ಷಣ ಹೊರಬರಬೇಕಾದರೆ ಬೆತ್ತಲೆ ಆಗಿರುವುದು ಮುಜುಗರ ತರುತ್ತಿತ್ತು. ಈ ಸುರಕ್ಷತೆಯ ದೃಷ್ಟಿಯಿಂದಲೂ ಬಟ್ಟೆ ಧರಿಸಲು ಸೂಚಿಸಲಾಗಿತ್ತು. ನಾವು ಸಂಬಂಧಿಕರ ಮನೆಗೆ ಹೋದಾಗ ಅಥವಾ ಹೋಟೆಲ್ ಹಾಗೂ ರೆಸಾರ್ಟ್ಗಳಲ್ಲಿ ಉಳಿದಾಗ ಸ್ನಾನ ಮಾಡುವಾಗ ಹೆಚ್ಚು ಜಾಗರೂಕರಾಗಿರಬೇಕು. ಅಂತಹ ಕಡೆಗಳಲ್ಲಿ ಟವೆಲ್ನಂತಹ ಸಣ್ಣ ಬಟ್ಟೆಯನ್ನು ಧರಿಸಿ ಸ್ನಾನ ಮಾಡುವುದು ತುರ್ತು ಪರಿಸ್ಥಿತಿಗಳಲ್ಲಿ ತಕ್ಷಣ ಹೊರಬರಲು ನೆರವಾಗುತ್ತದೆ. ವೈಜ್ಞಾನಿಕವಾಗಿ ನೋಡಿದರೆ ನಿಮ್ಮ ಸ್ವಂತ ಮನೆಯ ಸ್ನಾನಗೃಹದಲ್ಲಿ ಬಟ್ಟೆಯಿಲ್ಲದೆ ಸ್ನಾನ ಮಾಡುವುದು ಹೆಚ್ಚು ನೈರ್ಮಲ್ಯಯುತ ಮತ್ತು ಸುರಕ್ಷಿತ. ದೇಹದ ಪ್ರತಿಯೊಂದು ಭಾಗವನ್ನು ಸ್ವಚ್ಛಗೊಳಿಸಲು ಇದು ಉತ್ತಮ ಮಾರ್ಗ. ಬಟ್ಟೆ ಧರಿಸಿ ಸ್ನಾನ ಮಾಡುವುದು ಕೇವಲ ಸಂಪ್ರದಾಯ ಅಥವಾ ವೈಯಕ್ತಿಕ ಆದ್ಯತೆಯ ವಿಷಯವಾಗಿದೆ. ಬಟ್ಟೆ ಧರಿಸಿ ಅಥವಾ ಇಲ್ಲದೆ ಸ್ನಾನ ಮಾಡುವುದು ನಿಮ್ಮ ನಂಬಿಕೆ ಮತ್ತು ಸೌಕರ್ಯಕ್ಕೆ ಬಿಟ್ಟ ವಿಚಾರ. ಆದರೆ ಹಿರಿಯರು ಹೇಳಿದ ಮಾತುಗಳ ಹಿಂದೆ ಸುರಕ್ಷತೆ ಮತ್ತು ಶಿಸ್ತಿನ ಮರ್ಮ ಅಡಗಿದೆ ಎನ್ನುವುದನ್ನು ಮರೆಯುವಂತಿಲ್ಲ. ನಿಮ್ಮ ದಿನಚರಿಯಲ್ಲಿ ಸ್ನಾನವು ಕೇವಲ ದೇಹವನ್ನಷ್ಟೇ ಅಲ್ಲ, ಆತ್ಮವನ್ನೂ ಶುದ್ಧಗೊಳಿಸಲಿ. ಈ ರೋಚಕ ಮಾಹಿತಿ ನಿಮಗೆ ಇಷ್ಟವಾದರೆ ಇತರರಿಗೂ ಹಂಚಿಕೊಳ್ಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.